ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ಜನ ಅದು ಪ್ರೀವಿಯಸ್ ವಿಡಿಯೋಸ್ 5 ಕಾನ್ಶಿಯಸ್ನೆಸ್ ಮತ್ತು ಮೆಡಿಟೇಷನ್ ಇವೆಲ್ಲ ವಿಡಿಯೋಸ್ ಹಾಕ್ತಾ ಇದೀವಲ್ಲ, ಒಂದು ಕಾಮನ್ ಕ್ವಶನ್ ಅದ, ಅದನ್ನ ಇವತ್ತು ಅಡ್ರೆಸ್ ಮಾಡೋಣ. ಯಾವುದಂದ್ರೆ, ಸರ್ ಹೌ ಟು ಅವಾಯ್ಡ್ ಓವರ್ ಥಿಂಕಿಂಗ್ ಅಂತ. ಅಂದ್ರೆ ಓವರ್ ಥಿಂಕಿಂಗ್ ಮಾಡೋದನ್ನ ಹೆಂಗೆ ಕಡಿಮೆ ಮಾಡ್ಬೇಕಂತ. ಒನ್ಸ್ ಅಪಾನ್ ಅ ಟೈಮ್ ನಾನು ಕೂಡ ಇದು ಓವರ್ ಥಿಂಕಿಂಗ್ಗೆ ಬಲಿ ಆದವನೇ. ಹೌದಾ? ಇಷ್ಟು ಥಿಂಕ್ ಮಾಡ್ತಿದ್ವಲ್ಲ, ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ಒಂದು ದಿನ ಸಾಲ್ತಿದ್ದಿಲ್ಲ. ಹೌದಾ? ಅದಾದ್ಮೇಲೆ ಮರ್ದಿನ ಸಾಲ್ತಿದ್ದಿಲ್ಲ. ಅಷ್ಟು ಓವರ್ ಥಿಂಕ್ ಮಾಡಿ 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 ತಲೆ ಧಿಮ್ಮಂದಿರೋದು. ನಿಮಗೂ ಆಗಿರ್ತದ ಅಲ್ಲ? ಯಾಕಾಗ್ತದ? ಅದು ಇದ್ರದ್ದು ನೇಚರ್ ಏನು? ಅದು ಸ್ಟಾಪ್ ಮಾಡೋದು ಆಮೇಲೆ ಯೋಚನೆ ಮಾಡೋಣ. ಫಸ್ಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವೈ ವಿ ಥಿಂಕ್ ಓವರ್ ಥಿಂಕಿಂಗ್ ಅಂತ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕಂಟ್ರೋಲ್ ತಾನಾಗೆ ಸಿಗ್ತದೆ. ಫಸ್ಟ್ ಒಂದು ಮನಸ್ಸಿನಾಗ ಇಟ್ಕೊಡ್ರಿ, ಓವರ್ ಥಿಂಕಿಂಗ್ ಮಾಡೋದಂದ್ರು ಒಂದ, ಟೈಮ್ ವೇಸ್ಟ್ ಮಾಡೋದಂದ್ರು ಒಂದ. ಪ್ರೆಸೆಂಟ್ ಸಿಚುವೇಶನ್ ಟೈಮ್ ವೇಸ್ಟ್ ಮಾಡಾಕತ್ತೀರಿ ಅಂತ ಅರ್ಥ. ಪ್ರೆಸೆಂಟ್ ಟೈಮ್ ಸಿಚುವೇಶನ್ಸ್ ಯಾಕೆ ವೇಸ್ಟ್ ಮಾಡಾಕತ್ತೀವಿ ಅಂತಂದ್ರೆ, ನಮಗೆ ಪ್ರೆಸೆಂಟ್ನ ಎಂಜಾಯ್ ಮಾಡೋದು ಗೊತ್ತಿಲ್ಲ. ಪ್ರೆಸೆಂಟ್ನ ಎಂಜಾಯ್ ಮಾಡೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್, ಎಂಜಾಯ್ಮೆಂಟ್ ಅಂದ್ರೆ ಏನು ನೋಡಿ. ಇವೇ ಸೇಮ್ ಕ್ವಶನ್ಸ್ ಇವು. ಹಂಗಾರೆ ಎಂಜಾಯ್ಮೆಂಟ್ ಅಂದ್ರೆ ಏನು ಅಂತಂದ್ರೆ, ಅಲ್ಲಿಗೆ ಬಂದಿಂದ್ರೋಣ. ಯಾವ್ದಂದ್ರೆ, ಬಾಡಿ ಒಳಗಡೆ ಆಗತಕ್ಕಂಥ ಸೆನ್ಸೇಷನ್ಸ್ಗಳಿಂದ ನಾವು ಎಂಜಾಯ್ಮೆಂಟ್ ತಗೊಳ್ತೀವಿ. ನಾವೊಂದು ಒಂದು ಭ್ರಮೆ ಒಳಗಿದೀವಿ, ಭ್ರಾಂತಿ ಒಳಗಿದೀವಿ. ಏನಂತಂದ್ರ, ನಮ್ಮ ಈ 5 ಇಂದ್ರಿಯಗಳಿಂದ ನಾವು ಎಂಜಾಯ್ಮೆಂಟ್ ತಗೊಳಕತ್ತೀವಿ ಅನ್ನೋದನ್ನ. ನಾವು 5 ಇಂದ್ರಿಯಗಳಿಂದ ಎಂಜಾಯ್ಮೆಂಟ್ ತಗೊಳಕತ್ತಿಲ್ಲ. 5 ಇಂದ್ರಿಯಗಳು ಗ್ರಹಿಸಿದ ಮೇಲೆ ಬಾಡಿ ಒಳಗಡೆ ಕೆಲವು ಸೆನ್ಸೇಷನ್ಸ್ಗಳಾಗ್ತವ. ಆ ಸಂವೇದನೆಗಳಿಂದ ನಾವು ಎಂಜಾಯ್ಮೆಂಟ್ ತಗೊಳ್ತೀವಿ. ನಿಮ್ಗೆ ಅನ್ಸಿರ್ಬೋದು, ಮೂವಿ ನೋಡೋದ್ರಿಂದ ಎಂಜಾಯ್ಮೆಂಟ್ ಇರಂಗಿಲ್ಲ. ಮೂವಿ ನೋಡಿ ಅದನ್ನ ರಿಸೀವ್ ಮಾಡಿ ಒಳಗಡೆ ಹಾಕಿದಾಗ ಒಳಗಡೆ ಒಂದಿಷ್ಟು ಸೆನ್ಸೇಷನ್ಸ್ ಆಗ್ತವೆ. ಅದರಿಂದ ನಮಗೆ ಎಂಜಾಯ್ಮೆಂಟ್ ಸಿಗ್ತದೆ. ಬಟ್ ನಮ್ಗೆ ಆ ಸೆನ್ಸೇಷನ್ಸ್ ರೀಡ್ ಮಾಡೋದು ಗೊತ್ತಿಲ್ಲ. ನೋಡ್ರಿ, ಸೆನ್ಸೇಷನ್ಸ್ ರೀಡ್ ಮಾಡೋದು ಗೊತ್ತಿಲ್ಲ. ಹಂಗಾಗಿ ನಾವೇನ್ ಮಾಡಕತ್ತೀವಿ ಅಂದ್ರೆ, ಹೊರ ಜಗತ್ತನ್ನ ರೀಡ್ ಮಾಡಕತ್ತೀವಿ. ಕ್ರೇವಿಂಗ್ ಅಬೌಟ್ ದ ಸೆನ್ಸೇಷನ್ಸ್, ನಾಟ್ ಅಬೌಟ್ ದ ಸಮಥಿಂಗ್ ಎಕ್ಸ್ಟರ್ನಲ್ ವಾಟ್ ವಿ ಆರ್ ಟೇಕಿಂಗ್ ಇನ್ಸೈಡ್. 5 ಇಂದ್ರಿಯಗಳಿಂದ ನಾವೇನ್ ಪಡೆಯಕತ್ತೀವಲ್ಲ, ಅದರಿಂದ ನಮಗೆ ಯಾವುದೇ ರೀತಿಯ ಸುಖದ ಅನುಭವ ಆಗಂಗಿಲ್ಲ, ಅಥವಾ ಅದರಿಂದ ನಮಗೆ ಕ್ಲಿಂಗಿಂಗ್ ಆಗಂಗಿಲ್ಲ. ನಾವೇನ್ ಮಾಡಕತ್ತೀವಿ ಅಂತಂದ್ರೆ, ಆ ಸೆನ್ಸೇಷನ್ಸ್ಲಿಂದ ಅದನ್ನ ಕ್ರೇವಿಂಗ್ ಮಾಡಕತ್ತೀವಿ. ನೆನ್ಪಿಟ್ಕೊಡ್ರಿ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕೆ ಇದನ್ನ ಹೇಳಕತ್ತೀನಿ ಅಂತಂದ್ರೆ, ಈಗ ನಿಮ್ಗ ನೋಡೋದ್ರಿಂದನೇ ಖುಷಿ ಆಗ್ತಿತ್ತು ಅಂದ್ರೆ ಮೂವಿ ನೋಡ್ಕೊಂತ ಕುಂತೀರಿ ಅಂತ ತಿಳ್ಕೊಡ್ರಿ. ಈಗ ಮೂವಿ ನೋಡಕತ್ತೀರಿ ಫುಲ್ ಕಾನ್ಸಂಟ್ರೇಟ್ ಆಗಿ ಮೂವಿ ನೋಡಕತ್ತೀರಿ. ಕಣ್ಣಿನಿಂದ ಆ ಸೆನ್ಸೇಷನ್ಸ್ ಅನ್ನ ಪಡಿತಾ ಇದ್ದೀನಿ. ಈಗ ಪಡಿತಾ ಇರ್ಬೇಕಾದ್ರೆ ಹೊರಗಡೆ ಒಬ್ರು ಯಾರೋ ಒಂದು ಗಂಡ್ಮಕ್ಳು ಹೆಣ್ಮಕ್ಳು ಜಗಳಾಡಕ್ ಶುರು ಮಾಡ್ತಾರೆ. ಜಗಳಾಡಕ್ ಶುರು ಮಾಡಿದ ತಕ್ಷಣ ಅವ್ರು ಏನೇನೋ ಬೈಗಳ ಶುರು ಮಾಡ್ತಾರೆ. ಬೈಗಳ ಶುರು ಮಾಡಿದ್ಮ್ಯಾಗ ಅವ್ರು ಯಾರೋ ಬೈತಿರ್ಬೇಕಾದ್ರೆ, ಅವ್ರ ಆಶೆಗೆ ಸರ್ ಕೇಳಿ ತಪ್ಪಾಯ್ತು, ನಾವು ಹಂಗದ ಹಂಗದನೋ ಚಲೋ ಮಾಡ್ಬಿಡ್ತಾರೆ. ಚಲೋ ಮಾಡಿದ ತಕ್ಷಣ ನನ್ನ ಮೂವಿ ಮೇಲೆ ಇರೋ ಅಟೆನ್ಷನ್ ಎಲ್ಲ ಹೋಗ್ತದ. ಕಿವಿ ಆಕ್ಟಿವೇಟ್ ಆಗ್ತದ. ಕಿವಿ ಆಕ್ಟಿವೇಟ್ ಆಗಿ ಅಲ್ಲಿ ಕೇಳಕ್ ಶುರು ಮಾಡ್ತಾರೆ. ಯಾರು ಅವ್ರು ಏನೋ ಅನ್ನಕತ್ತಾರಲ್ಲ, ಹೌದಾ? ಆ ಕಡೆ ಸೆನ್ಸೇಷನ್, ಅದರಿಂದ ಬರ್ತಕ್ಕಂಥ ಒಳಗಡೆ ಆಗೋ ಸೆನ್ಸೇಷನ್ಸ್ ಮೇಲೆ, ಅಂದ್ರೆ ನನಗೆ ನೋಡೋದ್ರ ಮೇಲೆ ಆಸೆ ಇಲ್ಲ, ಆ ಸೆನ್ಸೇಷನ್ಸ್ ಮೇಲೆ ಆಸೆ ಅದ. ಅದು ಮೂವಿಯಿಂದ ಸಿಗಕತ್ತಿತ್ತು, ಸ್ಟಾಪ್ ಮಾಡಿದೆ, ಇದರಿಂದ ಸಿಗಕ್ಕೆ ಶುರುವಾಯ್ತು. ಕೇಳ್ತಾ ಅಥವಾ ಅದನ್ನ ಕೇಳ್ತಾ ಒಂದು ಯಾವುದೋ ಒಂದು ಸುಗಂಧದ ಸ್ಮೆಲ್ ಬರ್ತೈತಿ. ಚಲೋ ನಿಮಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳು ಅಥವಾ ಯಾವುದೋ ಒಂದು ಬೇರೆ ಚಲೋ ಸ್ಮೆಲ್ ಬರಕ್ ಶುರು ಮಾಡಿ, ಆ ಸ್ಮೆಲ್ ತಗೊಳ್ತೀರಿ. ಅದನ್ನು ಮರ್ತ್ರಿ, ಮೂವಿನೂ ಮರ್ತ್ರಿ, ಎರಡು ಮರ್ತ್ರಿ. ಆ ಸ್ಮೆಲ್ ಕಡೆ ಏನ್ ಮಾಡಾಕತ್ತೀರಿ, ಅಡಿಗೆ ಅಂತ ಚಲೋ ಮಾಡ್ತದೆ. ಆ ಸ್ಮೆಲ್ಲಿಂದ ಬರ್ತಕ್ಕಂಥ ಸೆನ್ಸೇಷನ್ಸ್ಗಳು. ಹಂಗೆ ಕುಂತ್ಕೊಂಡಿರ್ತೀರಿ, ಗೊತ್ತಿಲ್ಲ ಆರ್ದಂಗೆ ಯಾರ್ದೋ ಒಂದು ಹುಡುಗದು ಕೈ ನಿಮ್ಮ ಮೇಲೆ ಬೀಳ್ತದ. ಬಿದ್ದ ತಕ್ಷಣ ಸ್ಪರ್ಶ ಆಗ್ತದ. ಅಥವಾ ಒಂದು ಬೆಕ್ಕು, ನಾಯಿನೋ ಯಾವುದೋ ನಿಮ್ಗೆ ಭಾಳ ಪೆಟ್ಟಿರೋದು ಬಂದು ಕೂಡ್ತದ, ಸ್ಪರ್ಶ ಆಗ್ತದ. ಸ್ಪರ್ಶ ಆದ ತಕ್ಷಣ ನಿಮ್ಮಲ್ಲಿ ಆ ಸ್ಪರ್ಶದ ಸೆನ್ಸೇಷನ್ಸ್ಗಳು ಬರಾಕತ್ತವೆ. ಅವಾಗ ಇವು ಎಲ್ಲ ಬಿಟ್ಟು ಬಿಡ್ತೀರಿ, ಅದ್ರ ಕಡೆಗೆ ಲಕ್ಷ್ಯ ಬರ್ತದೆ. ಅರ್ಥಾಯ್ತಾ? ಇವು ಏನಂತಂದ್ರೆ, ನಾವು ಹೊರ ಬಾಹ್ಯದ ಇದ್ರ ಮೇಲೆ ನಾವು ಅಂಟುಕೊಂಡಿಲ್ಲ. ನಾವು ಅಂಟುಕೊಂಡಿರೋದೇನೆಂದ್ರೆ, ಒಳಗಡೆ ಆಗ್ತಕ್ಕಂಥ ಸೆನ್ಸೇಷನ್ಸ್ಗಳಿಗೆ ನಾವು ಅಂಟ್ಕೊಂಡಿದೀವಿ. ಹೊರಗಡೆದ ನೆಪ ಮಾತ್ರ. ಅಡಿಕ್ಟ್ ಆಗಿದ್ದೀವಲ್ಲ ಹೊರಗಡೆ, ಅದು ನೆಪ ಮಾತ್ರ. ಅರ್ಥ? ನೋಡು, ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ, 1,000 ಜನ ಎಲ್ಲೋ ಒಂದು ಶಾಪಿಂಗ್ ಮಾಲಿಗೆ ಹೋಗಿದ್ರಿ ಅಂತ ತಿಳ್ಕೊಳ್ರಿ. ಓಕೆನಾ? ಶಾಪಿಂಗ್ ಮಾಲಿಗೆ ಹೋಗಿದ್ರಿ, ಭಾಳ ಚೆನ್ನಾಗಿ ಸೀರಿಯಸ್ ಆಗಿ ತಿಳ್ಕೊಳ್ರಿ. ಸೆನ್ಸೇಷನ್ಸ್ ಹೆಂಗಿರ್ತಾವ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾಪಿಂಗ್ ಮಾಲ್ ಒಳಗಡೆ 1,000 ಜನ ಅಡ್ಡಾಡ್ತಿದಾರೆ. ಆ ಕಡೆ ಒಬ್ರು ಪರಿಚಯ ಇಲ್ಲ ನಿಮಗೆ. ಯಾರು ಪರಿಚಯ ಇಲ್ಲ. ಬಟ್ ದೂರ ಒಂದು ಕಡೆಗೆ, ತಡಿ ಒಂದ್ ನಿಮಿಷ, ಯಾರು ಪರಿಚಯ ಇಲ್ಲ ನಿಮಗೆ. ಒಳಗಡೆ ಸೆನ್ಸೇಷನ್ಸ್ಗಳು ದೃಷ್ಟಿಯಿಂದ ಮಲ್ಕೊಂಡಿದಾವ. ಯಾರು ಪರಿಚಯ ಇಲ್ಲ. ಯಾಕಂದ್ರೆ ಅವು ಯಾವುದೂ ನಿಮಗೆ
ಸೆನ್ಸ್ ಆಗವಲ್ತು. ಇವನು ನಾನು ನೋಡಿನಿ, ಅವ್ನು ನೋಡಿನಿ, ಸೆನ್ಸ್ ಆಗ್ತಾ ಇಲ್ಲ, ಒಳಗೆ ಮಕ್ಕೊಂಡಿದ್ದಾವ. ನೆಕ್ಸ್ಟ್ ಒಬ್ಬ ಯಾರೋ ಒಂದು ನಿಮ್ಗೆ ಬಹಳ ಚಲೋ ಅನ್ಸ್ತಕ್ಕಂಥ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾನೆ ಹಿಂಗ ನಿಮ್ಮ ಎದುರು. ನೀವು ನೋಡಿ ಐ ಸರ್ ಇವ್ರು ನಾನು ನೋಡಿನಿ, ಇವ್ರು ನೆನಪ, ಐ ಸರ್ ಇವ್ರು ನೋಡಿನಿ ಅಂದ ತಕ್ಷಣ ಆ ದೃಷ್ಟಿಲಿ ಬಿದ್ದ ತಕ್ಷಣ ಒಳಗಡೆ ಒಂದು ಸೆನ್ಸೇಷನ್ ಜಾಗೃತ ಆಗ್ತದ. ಅದಕ್ಕ ನೋಟೇಶನ್ಸ್ ಒಂದೇ ಬರ್ತದೆ, ಏನಂತಂದ್ರ ಒಬ್ಬ ಸಿಕ್ಕ ಅಂತೇಳಿ. 1000 ಮಂದಿ ಒಳಗಡೆ ಒಬ್ಬ ಸಿಕ್ಕ ಅಲ್ಲ, ಅದು ಕಣ್ಣಿಗಟ ಗೊತ್ತು 1000 ಮಂದಿ ಒಳಗೆ ಒಬ್ಬ ಸಿಕ್ಕ ಅಂತೇಳಿ. ಬಟ್ ಒಳಗಡೆ ಸೆನ್ಸೇಷನ್ಸ್ ಗಳಿಗೆ ಏನ್ ಅನ್ಸುತ್ತೆ, ಒಬ್ಬ ಸಿಕ್ಕ ಅಂತ. ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡ್ರಿ. ನಾ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಮೆಡಿಟೇಷನ್ ಒಳಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ನಿಮಗೆ ಮಾಡಿಸ್ತೀನಿ ಆಮೇಲೆ, ಚಿಂತೆ ಮಾಡ್ಬೇಡ್ರಿ. ಬಟ್ ಖರೆ ಹೇಳಕತ್ತೀನಿ ನೋಡ್ರಿ, 1000 ಮಂದಿ ಇದಾರೆ, ಆ 1000 ಮಂದಿ ಒಳಗಡೆ ಒಬ್ಬ ಸಿಕ್ಕ ಅಂತ ಸೆನ್ಸೇಷನ್ಸ್ ಹೇಳಕತ್ತಿಲ್ಲ. ಏನ್ ಹೇಳ್ತದ, ಶಾಂತಿ ಇತ್ತು ಫಸ್ಟ್, ಗೊತ್ತಿಲ್ಲ ಸೆನ್ಸೇಷನ್ಸ್ ಏನು ಗೊತ್ತಿಲ್ಲ. ನೀವು ಎಲ್ಲಿ ಅಡ್ಡಾಡಕತ್ತೀರಿ, ಎಲ್ಲಿ ತಿನ್ನಕತ್ತೀರಿ, ಎಲ್ಲಿ ಕಾಲಿಟ್ಟಿರಿ, ಎಲ್ಲಿ ಗ್ರಾವಿಟಿ ಅದ, ಎಲ್ಲಿ ಪ್ರೆಷರ್ ಅದ, ಎಲ್ಲಿ ತಣ್ಣಗದ, ಎಲ್ಲಿ ಬೆಚ್ಚಗದ, ಯಾವ ಶಾಪಿಂಗ್ ಮಾಲ್ ಎಷ್ಟು ಪಾಶ್ ಅದ, ಎಷ್ಟು ರಿಚ್ ಅದರ, ಯಾವ್ದು ಗೊತ್ತಿಲ್ಲ. ಐ ಸರ್ ಅಂದ ತಕ್ಷಣ ಏನಾಗ್ತದ, ಐ ಅಲ್ಲಿ ಸರ್ ಹೊಂಟಾರ ಅಂತ ಅಂದ ತಕ್ಷಣ ಏನಾಗ್ತದ, ಒಂದು ಸೆನ್ಸೇಷನ್ಸ್ ಎದ್ದೇಳ್ತದೆ. ಓಕೆ, ಒಬ್ಬ ಸಿಕ್ಕ. ಏನ್ ಸಿಕ್ತದು, ಅಟ್ಯಾಚ್ಡ್. ಯಾವುದದು, ಒಳ್ಳೆಯದು, ಚಲೋ ಸರು, ನನಗೆ ಹೆಲ್ಪ್ ಮಾಡ್ಯಾರ, ಬಹಳ ಖುಷಿ, ಅವ್ರನ್ನ ಮಾತಾಡಿಸ್ಬೇಕು, ಹಿಂಗೆ ಹೋಗಿ ಅವ್ರನ್ನ ಮುಂದೆ ನಿಂದಿರ್ಬೇಕು, ನಮಸ್ಕಾರ ಅನ್ಬೇಕು, ಮಾತಾಡಿಸ್ಬೇಕು, ಈ ರೀತಿ ಎಲ್ಲಾ ಭಾವನೆಗಳು ಹುಟ್ಟಾಕ ಶುರು ಮಾಡ್ತಾವ. ಒಬ್ಬ ವ್ಯಕ್ತಿ ಅದು ಒಂದ ಎದ್ದಿರ್ತದ. ಉಳಿದು 1000 ಮಂದಿಯಲ್ಲಿ ಸರ್ ಸಿಕ್ಕಾರಲ್ಲ, ಶಾಪಿಂಗ್ ಮಾಲ್ ಸರ್ ಸಿಕ್ಕಾರಲ್ಲ, ಸರ್ ಸಿಕ್ಕಾರ ಅಷ್ಟ ಜಾಗೃತ ಆಗ್ತದೆ. ಓಕೆನಾ? ಓಕೆ. ಈಗ ಇದು ಯಾಕೆ ಎಕ್ಸಾಂಪಲ್ ಹೇಳಿದೆ ಅಂದ್ರೆ, ಇದನ್ನ ಅಷ್ಟೇ ಇಟ್ಕೊಳ್ರಿ. ಈ ಆ ವ್ಯಕ್ತಿಯನ್ನ ರಿಪ್ಲೇಸ್ ಮಾಡೋಣ ಇನ್ನೊಂದ್ ಕಡೆಗೆ. ಹಿಂಗ ನೀವು ಅಡ್ಡಾಡ್ತಿದ್ರಿ, ತಿರುಗಾಡ್ತಿದ್ರಿ, ಅಲ್ಲಿ ಒಬ್ಬ ನಿಮ್ ಎನಿಮಿ ಬರ್ತಾನ. ನಾವು ಎನಿಮಿ, ಅವ್ನು ನೋಡೋ ಮುಖ ನೋಡಕ್ ಮನ್ಸಿಲ್ಲ, ಏನು ಮನ್ಸಿಲ್ಲ. ಅವ್ ಕಂಡ ತಕ್ಷಣ ಇವ ಬಂದನ್ ಇಲ್ಲಿಗೆ. ಅಲ್ಲಿ ಏನೈತೆ, ಐ ಸರ್ ಅಂತಿತ್ತು, ಈಗ ಏನೈತೆ, ಇವ ಬಂದನ್ ಇಲ್ಲಿ. ಇವ ಬಂದನ್, ಇವ್ನ ಯಾಕೆ ಇಲ್ಲಿ ಬಂದರಿ ಅಂತ ಚಲೋ ಆತ. ಚಲೋ ಆದ ತಕ್ಷಣ ನಿಮ್ಮದು ಎಲ್ಲಾ ಏನು ಎಲ್ಲಾ ಗಪ್ ಇದ್ವು. ಒಮ್ಮೆ ಮೇಲೆ ಒಬ್ಬ ಬಂದ ಅಂತ ಸೆನ್ಸೇಷನ್ಸ್ ಬರ್ತಾವ. ಅವ ಬಂದ, ಅವನು ನನಗೆ ಬೈದಿದ್ದ, ಅವನು ನನಗೆ ಹೊಗಳಿದ್ದ, ಅವನು ನನಗೆ ಬೈದಿದ್ದ, ಅವನು ಬಡ್ದಿದ್ದ, ಅವ್ನು ಮಾತಾಡಿಸ್ಬಾರ್ದು, ಅವ್ನು ಕಂಡ್ರೆ ಆಗಂಗಿಲ್ಲ, ಅವೆಲ್ಲ ಸೆನ್ಸೇಷನ್ಸ್ಗಳು ಹೊರಗೆ ಬರಕ್ ಶುರು ಮಾಡ್ತಾವ. ಅಂಡರ್ಸ್ಟುಡಾ? ಓಕೆ. ಈ ಒಂದು ಸೆನ್ಸೇಷನ್ಸ್ ಬಂದ ತಕ್ಷಣ ಅದನ್ನ ಹೋಲ್ಡ್ ಮಾಡಕ ಮತ್ ಇನ್ನೊಂದು ನಾ ಹೇಳಿದ್ನಲ್ಲ, ಇವ ಬಂದನ ಇಲ್ಲಿಗೆ ಅಂತ. ಅವನನ್ನು ಬೈದಿದ್ದ, ಬಡದಿದ್ದ, ಹೊಡೆದಿದ್ದ, ಕಟಿಗಿಲಿ ಹೊಡೆದಿದ್ದ, ರಾಡಲ್ಲಿ ಹೊಡೆದಿದ್ದ, ಮುಖಕ್ಕೆ ನೀರು ಎರಚಿದ್ದ, ಅವಮಾನ ಮಾಡಿದ್ದ, 1000 ಮಂದಿ ಒಳಗೆ ಅವಮಾನ ಮಾಡಿದ್ದ, ಇವೆಲ್ಲ ಏನ್ ಬರಕತ್ತವ, ಧನ್ 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 ಬರಕ್ ಶುರು ಮಾಡ್ತಾವ. ಯಾಕೆ ಬರಕ್ ಶುರು ಮಾಡ್ತಾವ ಗೊತ್ತು? ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಬರಕ್ ಶುರು ಮಾಡ್ತಾವ ಅಂದ್ರ, ನೀನು ಆ ವ್ಯಕ್ತಿಯನ್ನ ಹಿಂಗ ನೋಡಿದ ತಕ್ಷಣ ಐ ಸರ್ ಅಂದ್ಯಲ್ಲ, ಐ ಅಂದ ತಕ್ಷಣ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತಾಗ್ತದ, ನನ್ನ ರಾಜಶೇಖರನಿಗೆ ಆ ವ್ಯಕ್ತಿಯ ಎಲ್ಲಾ ಫೈಲ್ಸ್ ಗಳನ್ನ ಕೊಡೋಣ. ಬಿಕಾಸ್ ಇವ ಐ ಅಂದನ, ಅವ್ರು ನೋಡಿ ಖುಷಿ ಪಟ್ಟನ ಅಂದ್ರ ಇವನಿಗೆ ಎಲ್ಲಾ ಆ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳೆಲ್ಲ ಕೊಟ್ಬಿಡೋಣ. ಅವಾಗ ಧನ್ 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 ಪಾಪಪ್ಸ್ ಆಗಕ್ ಶುರು ಮಾಡ್ತಾವ ಆ ವ್ಯಕ್ತಿಗಳ ಬಗ್ಗೆ. ಬಟ್ ಅಕಸ್ಮಾತ್ ಯೋಚನೆ ಮಾಡ್ರಿ, ನಾನು ಶಾಪಿಂಗ್ ಮಾಲ್ ಒಳಗೆ ಹಿಂಗೆ ನೋಡ್ತಾ ಅಡ್ಡಾಡ್ತಿದ್ದೀನಿ, 1000 ಮಂದಿನ 1000 ಮುಖ ನೋಡಕತ್ತೀನಿ. ಅದ್ರೊಳಗಡೆ ನಮ್ಮ ಒಬ್ಬ ಸರ್ ಬಂದರು, ಓಕೆ ಸರ್ ಬಂದಾರ, ಓಕೆ ಇವ್ರು ಬಂದಾರ, ಓಕೆ ಇವ್ರು ಬಂದಾರ, ಓಕೆ ಇಲ್ಲಿ ಎನಿಮಿ ಬಂದನೋ ಇವನು ಬಂದನ, ಓಕೆ ಇವರು ಬಂದಾರ. ನಾನು ಏನ್ ಮಾಡಕತ್ತೀನಿ, ಯಾವ್ದು ರಿಯಾಕ್ಟ್ ಮಾಡಕತ್ತಿಲ್ಲ ಅಂದ್ರೆ ಒಳಗಡೆ ಸೆನ್ಸೇಷನ್ಸ್ ಬರಂಗಿಲ್ಲ. ಒಳಗಡೆ ಸೆನ್ಸೇಷನ್ಸ್ ಬರಂಗಿಲ್ಲ. ಹಾಗಾದ್ರೆ ಒಳ್ಳೇದು ಕೆಟ್ಟದ್ದು ಕೇಳ್ಬೇಡ್ರಿ, ಭಾಳ ಇಂಪಾರ್ಟೆಂಟ್. ಸರ್ ಅದು ಚಲೋ ಅನ್ರಿ, ಇದು ಚಲೋ, ಬರೀ ಚಲೋ ಕೆಟ್ಟದ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ಜಸ್ಟ್ ಥಿಯರಿನ ಅರ್ಥ ಮಾಡ್ಕೊಡ್ರಿ. ಥಿಯರಿ ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಟೈಮ್ ಒಳಗಡೆ ನೀನು ಖುಷಿಯನ್ನು ವ್ಯಕ್ತಪಡಿಸಿದ್ದಿ, ಸೆಕೆಂಡ್ ಟೈಮ್ ಒಳಗೆ ನೀನು ದುಃಖವನ್ನ ವ್ಯಕ್ತಪಡಿಸಿದ್ದಿ. ಆ ಖುಷಿ ಇರ್ಬೋದು ಅಥವಾ ದುಃಖ ಇರ್ಬೋದು, ಎರಡೂ ಟೈಮ್ ಒಳಗಡೆ ನಿನ್ನಲ್ಲಿ ಸೆನ್ಸೇಷನ್ಸ್ ಉಟ್ಕೊಂಡು, ಆ ಸೆನ್ಸೇಷನ್ಸ್ಗಳನ್ನ ನೀನು ಇಷ್ಟಪಟ್ಟಿದ್ರಿಂದ ಉಳಿದಂತ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ಸ್ಗಳು ಪಾಪಪ್ ಆದವು. ಪಾಪಪ್ ಆದ್ಮೇಲೆ ಆ ಒಂದೊಂದು ಹಿಡ್ಕೊಂಡು ನೀನು ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಯ್ತು. ಅಂದ್ರೆ ಓವರ್ ಥಿಂಕಿಂಗ್ ಪಾಸಿಟಿವ್ ಅಥವಾ ನೆಗೆಟಿವ್ ಎರಡೂ ಕೂಡ ಸಮಾನ ನಮ್ಮ ಏನ್ ಬಿಡ್ತಾವ, ಪ್ರಭಾವವನ್ನು ಬೀಳ್ತಾವ. ಒಳ್ಳೇದು ಕೆಟ್ಟದ ಬಗ್ಗೆ ಮಾತಾಡ್ಬೇಡ್ರಿ, ಪಾಸಿಟಿವ್ ಒಳ್ಳೇದು ನೆಗೆಟಿವ್ ಕೆಟ್ಟದ್ದು ಮಾತಾಡ್ಬೇಡ್ರಿ. ಜಸ್ಟ್ ನಾ ಹೇಳಕತ್ತೀನಿ, ಅವು ಪ್ರಭಾವವನ್ನು ಬೀಳ್ತಾವ. ಅರ್ಥ ಆಯ್ತಾ? ಪಾಪಪ್. ಓಕೆ, ಹಾಗಾದ್ರೆ ಸರ್ ಮತ್ತೆ ಶಾಪಿಂಗ್ ಮಾಲ್ ಒಳಗೆ ಅಡ್ಡಾಡುತ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ್ರೆ ಅವ್ರು ನೋಡಿ ನಾವು ಖುಷಿ ಪಡ್ಬಾರ್ದನ್ರಿ, ದುಃಖ ಪಡ್ಬಾರ್ದನ್ರಿ ಅಂತಂದ್ರ, ಹೇಟ್ ಲವ್ ಆಗ್ಬಾರ್ದನ್ರಿ ಅಂತಂದ್ರ, ಆ ಲವ್ ಆಗೋದನ್ನ ನೋಡು. ಆ ವ್ಯಕ್ತಿ ಬಂದ 1000 ಮಂದಿ ಒಳಗಡೆ ಆ ವ್ಯಕ್ತಿ ಒಬ್ಬ, ಓಕೆ ನಮ್ ಸರ್ ಬಂದ್ರು, ನಮಗೆ ಭಾಳ ಹೆಲ್ಪ್ ಮಾಡಿದಾರ ಇವರು, ಓಕೆ ಇವರು ನಮಗೆ ಭಾಳ ಎನಿಮಿ, ಇವರು ಎಲ್ಲ ನಮಗೆ ಭಾಳ ಬೈದವ್ರು ಅದಾರ, ಇವರು ನಮಗೆ ಭಾಳ ಅವಮಾನ ಮಾಡಿದವ್ರು ಅದಾರ ಇವರು,
ಬಟ್ ಎರಡು ಸಿಚುಯೇಷನ್ಸ್ ಅಲ್ಲಿ ನೋಡ್ತೀನಿ, ಇವನು ನೋಡ್ತೀನಿ, ಇವನು ನೋಡ್ತೀನಿ, ಎರಡು ಸಿಚುಯೇಷನ್ಸ್ ಅಲ್ಲಿ ಸಮಾನ ಸ್ಥಿತಿಯಲ್ಲಿದ್ದೀನಿ. ಒಳಗಡೆ ಸೆನ್ಸೇಷನ್ಸ್ಗೆ ನಾ ಬೆಲೆ ಕೊಡ್ತಾ ಇಲ್ಲ. ಓಕೆ, ಅದನ್ನು ನೋಡ್ತೀನಿ, ಓಕೆ ಇದನ್ನು ನೋಡ್ತೀನಿ, ಓಕೆ ಮುಗಿದೋಯ್ತು. 1000 ಮಂದಿಯಲ್ಲಿ ಒಬ್ಬ ಇವನು, 1000 ಮಂದಿಯಲ್ಲಿ ಒಬ್ಬ ಇವನು, ಮುಗಿದೋಯ್ತು. ಇದಕ್ಕೇನಂತಾರೆ ಸಮತ್ವ ಸ್ಥಿತಿ ಅಂದ್ರೆ. ಯಾವಾಗ ನೀನು ಐ ಅಂತೀಯಲ್ಲ ಅಥವಾ ಯಾವಾಗ ನೀನು ಯಾ ಅಂತೀಯಲ್ಲ, ಈ ಎರಡೂ ಭಾವನೆಗಳು ಏನ್ ಮಾಡ್ತಾವ ಒಳಗಡೆ ಸೆನ್ಸೇಷನ್ಸ್ ನ ಹುಟ್ಟಾಕ್ತಾವ. ಹಂಗಾರೆ ನಮ್ಮ ಓವರ್ ಥಿಂಕಿಂಗಿಗೆ ಕಾರಣ ಏನಂತಂದ್ರ, ನಾವು ನಮ್ಮ ದಿನನಿತ್ಯ ಲೈಫ್ ಒಳಗಡೆ ಎಷ್ಟೋ ಬಾರಿ ಅಟ್ಯಾಚ್ ಆಗಿರ್ತೀವಿ. ಅದು ಪಾಸಿಟಿವ್ಲಿ ಅಟ್ಯಾಚ್ ಆಗಿರ್ಬೋದು ಅಥವಾ ನೆಗೆಟಿವ್ಲಿ ಅಟ್ಯಾಚ್ ಆಗಿರ್ಬೋದು. ಈ ಅಟ್ಯಾಚ್ಮೆಂಟ್ ನಮ್ಮನ್ನ ಏನ್ ಮಾಡ್ತಾವ ಅಂದ್ರೆ ಓವರ್ ಥಿಂಕಿಂಗ್ ಮಾಡ್ತಾವ. ಅರ್ಥ ಆಯ್ತಲ್ಲ? ಅಟ್ಯಾಚ್ ಆಗೋದು ಬೇಡ, ಡಿಟ್ಯಾಚ್ ಆಗೋದು ಬೇಡ. ಸರಿ, ಯಾಕೆ ಅಟ್ಯಾಚ್ ಆಗೋದು ಬೇಡ, ಡಿಟ್ಯಾಚ್ ಆಗೋದು ಬೇಡ? ಓಕೆಪ್ಪ, ಅಟ್ಯಾಚ್ ಆಗೋದಿತ್ತಂದ್ರೆ ನೀನು ನಿನ್ನ ಸಂಪೂರ್ಣ ಪ್ರಜ್ಞೆಯಿಂದ ಅಟ್ಯಾಚ್ ಆಗು. ಡಿಟ್ಯಾಚ್ ಆಗೋದಿತ್ತಂದ್ರ ಸಂಪೂರ್ಣ ಪ್ರಜ್ಞೆಯಿಂದ ಡಿಟ್ಯಾಚ್ ಆಗು. ಲವ್ ಮಾಡಂಗಿತ್ತಂದ್ರ ಸಂಪೂರ್ಣ ಪ್ರಜ್ಞೆಯಿಂದ ಲವ್ ಮಾಡು. ಹೇಟ್ ಮಾಡಂಗಿತ್ತು ಅಂತಂದ್ರ ಸಂಪೂರ್ಣ ಪ್ರಜ್ಞೆಯಿಂದ ಹೇಟ್ ಮಾಡು. ವೈರಾಗ್ಯ ಬೇಕಿತ್ತಂದ್ರೆ ಸಂಪೂರ್ಣ ಪ್ರಜ್ಞೆಯಿಂದ ವೈರಾಗ್ಯ ತಗೋ. ಜ್ಞಾನ ಬೇಕಿತ್ತಂದ್ರೆ ಸಂಪೂರ್ಣ ಪ್ರಜ್ಞೆಯಿಂದ ಜ್ಞಾನ ತಗೋ. ಅರ್ಥಾಯ್ತಾ? ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸಂಪೂರ್ಣ ಪ್ರಜ್ಞೆಯಿಂದ ಮಾಡ್ಬೇಕು. ಓಕೆ, ಈ ಕ್ವಶನ್ ಬರುತ್ತೆ ಸರ್, ಹಂಗಾದ್ರೆ ಫುಲ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ರೆ ಸರ, ಸಂಪೂರ್ಣ ಪ್ರಜ್ಞೆ ಅಂದ್ರೆ ಏನು? ಬಹಳ ಇಂಪಾರ್ಟೆಂಟ್. ಸಂಪೂರ್ಣ ಪ್ರಜ್ಞೆಯನ್ನ ಹೇಳೋದಕ್ಕಿಂತ ಮುಂಚೆ ನಮಗ 6 ರೀತಿಯ ಪ್ರಜ್ಞೆಗಳಿದಾವ. ಅರಿವು. ನಾನು 6 ರೀತಿಯ ಪರ್ಸನಾಲಿಟಿಗಳನ್ನ ಹೊಂದಿದ್ದೀನಿ. ಅದಕ್ಕೆ ಮಲ್ಟಿಪಲ್ ಪರ್ಸನಾಲಿಟೀಸ್ ಅಂತ ಹೇಳ್ತಾರೆ. ನಾನು 6 ರೀತಿಯ ಪರ್ಸನಾಲಿಟಿಯನ್ನು ಹೊಂದಿದ್ದೀನಿ. ಈ 6 ರೀತಿಯ ಪರ್ಸನಾಲಿಟಿಯನ್ನ ಪರ್ಮುಟೇಷನ್ ಕಾಂಬಿನೇಷನ್ ಮಾಡೋದ್ರಿಂದ ಮತ್ತೆ ನಾನು ಒಂದು ಎಷ್ಟೋ ಲಕ್ಷಾಂತರ ರೀತಿಯ ಪರ್ಸನಾಲಿಟಿಗಳನ್ನ ಹೊಂದಿದ್ದೀನಿ. ಫಸ್ಟ್ ನಾ ಡಿಸ್ಟಿಂಗ್ವಿಶ್ಡ್ 6 ಪರ್ಸನಾಲಿಟಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕಣ್ಣಿನ ಪರ್ಸನಾಲಿಟಿ, 2 ಮೂಗಿನ ಪರ್ಸನಾಲಿಟಿ, ಬಾಯಿಯ ಪರ್ಸನಾಲಿಟಿ, ಕಿವಿಯ ಪರ್ಸನಾಲಿಟಿ, ಚರ್ಮದ ಪರ್ಸನಾಲಿಟಿ. ಇವು 5 ಪರ್ಸನಾಲಿಟಿಗಳು. 6ನೇ ಪರ್ಸನಾಲಿಟಿ ಅದಾವ. ಇವೆಲ್ಲವೂ ಬಂದ್ ಆದ್ವು ಅಂದ್ರ ಇನ್ನೊಂದು ಪರ್ಸನಾಲಿಟಿ ಅದ, ಮನಸ್ಸು, ಮೈಂಡ್. ಅದು ಒಂದು ಪರ್ಸನಾಲಿಟಿ. 5+1 ಪರ್ಸನಾಲಿಟಿಗಳಿದಾವ ನನ್ನ ಹತ್ರ. ಈ 5+1 ಪರ್ಸನಾಲಿಟಿ ಒಳಗಡೆ ನಾನು ಒಂದೇ ಪರ್ಸನಾಲಿಟಿ, ಒಂದೇ ಪ್ರಜ್ಞೆಯನ್ನು ನಾನು ಫಾಲೋ ಮಾಡ್ತಾ ಹೋದ್ನಂದ್ರೆ ನಾನೇನಾಗ್ತೀನಿ ಅಂದ್ರೆ ಬಕರ ಆಗ್ಲಿಕ್ಕೆ ಶುರು ಮಾಡ್ತೀನಿ. ಹೆಂಗ್ ಬಕರ ಆಗ್ತೀನಿ ಅಂತಂದ್ರೆ, ಈಗ ನಿಮ್ಮ ಎದುರುಗಡೆ ಒಂದು ರಬ್ಬರ್ದು ಒಂದು ಕೆಂಪಂದು ಸ್ವಲ್ಪ ಕ್ರಿಸ್ಪಿ ಮತ್ತೆ ಸ್ವಲ್ಪ ಅದರ ಥಿಕ್ ಫ್ಲೂಯಿಡ್, ಆ ಥಿಕ್ ಫ್ಲೂಯಿಡ್ ಒಳಗಡೆ ಒಂದು ಕೆಂಪಂದು ಕ್ರಿಸ್ಪಿ ಆಗಿರ್ತಕ್ಕಂಥದ್ದು ನೋಡೋ ಶೈನಿಂಗ್ ಅದ. ಸೊ ಭಾಳ ಚಂದ ರೌಂಡ್ ಆಗ್ಯದ. ಅದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಟ್ಟಿದ ತಕ್ಷಣ ಅದನ್ನ ನೀವು ನೋಡ್ತೀರಿ. ನೋಡಿದ ತಕ್ಷಣ ಇದು ಏನು ಅಂತ ಕೇಳಿದ ತಕ್ಷಣ ನೀವು ಹೇಳ್ತೀರಿ ಅದು ಗುಲಾಬ್ ಜಾಮೂನ್ ಅಂತ ಹೇಳ್ತೀರಿ. ನೋಡಿದ ತಕ್ಷಣ ಹೇಳಿದಿರಿ. ಓಕೆ, ತಿನ್ರಿ ಅಂತ ಹೇಳ್ತೀನಿ. ಅವಾಗ ನೀವು ಬಾಯೊಳಗೆ ಇಟ್ಕೊಳ್ತೀರಿ, ಕಡಿತೀರಿ, ಅದು ರಬ್ಬರ್ ಇರ್ತೈತಿ. ಅದು ರಬ್ಬರ್ ಇರ್ತದ, ಆ ಸ್ವೀಟೇ ಇಲ್ಲ, ಅದು ಸಪ್ಪ ಇರ್ತದೆ, ರಬ್ಬರ್ ಇರ್ತದೆ. ಅವಾಗ ನೀವೇನಂತೀರಿ? ಸರ್ ಬಕರಾ ಆದೆ ನಾನು ಅಂತ ಹೇಳ್ತೀವಿ. ಬಕರಾ ಆದ್ರಿ ಅಂತಂದ್ರ ನಿಮ್ಮ ಒಂದು ಪರ್ಸನಾಲಿಟಿ ಬಕರಾ ಆಯ್ತಿ. ಯಾಕೆ ನೀವು ಪರ್ಸನಾಲಿಟಿ ಆದ್ರಿಂದ ಬಕರಾ ಆದ್ರಿಂದ ನಿಮ್ಮ ಸಂಪೂರ್ಣ ಪ್ರಜ್ಞೆಯಿಂದ ಅದರದ್ದು ಇವ್ಯಾಲ್ಯೂಯೇಷನ್ ಮಾಡಲಿಲ್ಲ ನಾನು. ಕೇವಲ ಕಣ್ಣಿನ ಪ್ರಜ್ಞೆಯಿಂದ ಮಾತ್ರ ಇವ್ಯಾಲ್ಯೂಯೇಷನ್ ಮಾಡಿದ್ರಿಂದ ನಾನು ಬಕರಾ ಆಗ್ತೀನಿ. ಅಂಡರ್ಸ್ಟುಡಾ? ಓಕೆ, ಈಗ ಒಂದು ಸಂಗೀತ ನಡೀತಾ ಇದೆ. ಆ ಸಂಗೀತದ ಒಳಗಡೆ ಒಂದು ಹೇ ದಿನಕರ ದಿನಕರ ಅಂತೇಳಿ ಅಥವಾ ಯಾವುದೋ ಒಂದು ಹಾಡು ನಡೀತಾ ಇದೆ. ಅವಾಗ ನಿಮ್ಗೆ ಕೇಳಿಸ್ತೀನಿ, ಒಂದು ಹಾಡು ಕೇಳಿಸ್ತೀನಿ. ಕೇಳಿಸಿದ ತಕ್ಷಣ ಸರ್ ಇದು ಯಾರು ಹಾಡಿದಾರ ಅಂತ ಕೇಳಿ ನೀವು ಹೇಳ್ತೀರಿ, ಸರ್ ಇದು SP ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದಾರೆ. ಅವ್ ತಪ್ಪು ಸರ್, ಇದು ರಾಜಶೇಖರ್ ಸರ್ ಹಾಡ್ಯಾರ. ಇಷ್ಟು ಚೆನ್ನಾಗಿ ಆಡ್ತಾರ್ರಿ ಸರ್. ಅವಾಗ ನೀವೇನಾದ್ರು ಬಕರ ಆದ್ರಿ. ಯಾಕ? ಇದು ಯಾರು ಹಾಡಿದ್ದಾರೆ ಅಂತ ನಾ ಕ್ವಶನ್ ಕೇಳಿದಾಗ ನೀವು ಸಂಪೂರ್ಣ ಪ್ರಜ್ಞೆಯನ್ನು ಯೂಸ್ ಮಾಡಿ ಆ ಹಾಡನ್ನ ಕೇಳಿ ಡಿಸಿಷನ್ ಕೊಡ್ಲಿಲ್ಲ. ಹಂಗಾಗಿ ಏನಾಯ್ತಿದು, ನೀವು ಅಲ್ಲಿ ಬಕರ ಆದ್ರಿ. ಅಂದ್ರೆ ಒಂದೇ ಪರ್ಸನಾಲಿಟಿಯನ್ನು ಯೂಸ್ ಮಾಡಿದ್ರಿ. ನಿಮ್ಮದೇ ಅದು, ನೀವು ಬೇರೆ ಯಾರನ್ನ ಅಲ್ಲ. ಯಾರು ನಿಮ್ಮನ್ನ ಬೇರೆದವ್ರು ಬಕರ ಮಾಡಿಲ್ಲ, ನೀವೇ ಬಕರ ಆಗಿದ್ರಿ. ಯಾಕೆ ಬಕರ ಆಗಿದ್ರಿ ಅಂದ್ರೆ ಒಂದೇ ಪರ್ಸನಾಲಿಟಿಯನ್ನು ಯೂಸ್ ಮಾಡಿದ್ರಿ ನಿಮ್ಮದು. ಓಕೆನಾ? ಓಕೆ, ಈ 2 ಪರ್ಸನಾಲಿಟಿ ಬಗ್ಗೆ ಹೇಳ್ತೀನಿ. ಓಕೆ, ಒಂದು ಮೂವಿ ನೋಡಕ್ ಹೋಗಿರ್ತೀರಿ. ಅಲ್ಲಿ ನೀವು ಆ ಮೂವಿ ನೋಡ್ಬೇಕಾದಾಗ ಕೇವಲ 2 ಪ್ರಜ್ಞೆಯನ್ನು ಯೂಸ್ ಮಾಡ್ತೀವಿ, ಒಂದು ಕಣ್ಣು, ಒಂದು ಕಿವಿ. ರೈಟಾ? ಸೇ ಫಾರ್ ಎಕ್ಸಾಂಪಲ್ ಮೂವಿ ಒಳಗಡೆ ಒಂದು ಹುಡುಗ, ಒಂದು ಹುಡುಗಿ. ಆ ಹುಡುಗನ್ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತಾ ಆ ಹುಡುಗ ನಾನು ಅಂತೇಳಿ. ಆ ಹುಡುಗಿ ನೋಡಿದ ತಕ್ಷಣ, ಹೀರೋಯಿನ್ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತಾ ಆ ಹೀರೋಯಿನ್ ನಿಮ್ಮ ಒಂದು ಯಾವುದೋ ಒಂದು ಹುಡುಗಿ, ನೀವು ಪ್ರೀತಿ ಮಾಡಿದ ಹುಡುಗಿ. ಅವರಿಬ್ರು ನೀವು ಅಲ್ಲಿ ಮ್ಯಾಚ್ ಮಾಡ್ಕೊಂಡ್ರಿ. ಮ್ಯಾಚ್ ಮಾಡ್ಕೊಂಡು ಮೂವಿ ನೋಡ್ತಾ ಕೊಡ್ತೀರಿ. ಗಣೇಶನ್ ಮೂವಿ, ಫಸ್ಟ್ ಲವ್ ಮಾಡ್ತಾನ, ಅದಾದ್ಮೇಲೆ ಮದುವೆ ಆಗಂಗಿಲ್ಲ, ಅದಾದ್ಮೇಲೆ ಅವ ಈ ಕಿತ್ತೋದ ದೇವದಾಸ ಜೀವನ ಅಂತೇಳಿ ಅವ ಇದು ಮಾಡ್ತಾನ ನಾವು. ರೈಟಾ? ಲವ್ ಫೇಲ್ಯೂರ್ ಆಗ್ತದೆ. ಆದ್ರೂ ಕೂಡ ಮೂವಿ ಹಿಟ್ ಆಗ್ತದ. ಯಾಕೆ ಮೂವಿ ಹಿಟ್ ಆಗ್ತದ ಅಂತಂದ್ರ ಎಲ್ಲರ ಲೈಫ್ ಹಿಂಗದ, ಹಂಗಾಗಿ ಅದು ಮೂವಿ ಹಿಟ್ ಆಗ್ತಿರ್ತದ.
ಬಟ್ ಅಲ್ಲಿ ನೀವು ಆ ಹುಡುಗಿಯನ್ನ ಬರೀ ನೋಡಿದ್ರಿ, ಆ ಹುಡುಗಿ ಮಾತುಗಳನ್ನ, ಆ ಹುಡುಗನ ಮಾತುಗಳನ್ನ, ಮತ್ತೆ ಅಲ್ಲಿರ್ತಕ್ಕಂಥ ಸೀನರಿಗಳನ್ನ, ಸೌಂಡ್ಸ್ಗಳನ್ನ, ಸಿಸ್ಟಮ್ಗಳನ್ನ, ಅಳೋದು ಕರೆಯೋದು ಎಲ್ಲವನ್ನೂ ಕಿವಿಯ ಪ್ರಜ್ಞೆ, ಕಣ್ಣಿನ ಪ್ರಜ್ಞೆ ಎರಡೂ ಚಂದ ಯೂಸ್ ಮಾಡಿಕೊಂಡು ನಿಮ್ಮಲ್ಲಿ ಒಂದು ಅರಿವನ್ನ ಮೂಡಿಸ್ತದೆ. ಏನು ಅಂತಂದ್ರ ಹಿಂಗಿರ್ಬೇಕು ಹುಡುಗಿ, ಅಥವಾ ಹಿಂಗ್ ಜೀವನ ಇರಬೇಕು, ಹಿಂಗ್ ಲೈಫ್ ಇರಬೇಕು, ಇಷ್ಟು ಮಜಾ ಮಾಡ್ಬೇಕು, ಇದು ನಿಜವಾಗ್ಲೂ ದುಃಖ, ಇದು ಒಂದು ನಿಜವಾದ ಅಚೀವ್ಮೆಂಟ್, ಇವೆಲ್ಲವನ್ನು ಇವ್ಯಾಲ್ಯೂಯೇಟ್ ಮಾಡ್ತೀರಿ. ಇವ್ಯಾಲ್ಯೂಯೇಟ್ ಮಾಡಿ ಮನಿ ಬರ್ತೀರಿ, ಮನಿ ಬಂದು ಅಂತದ ಒಂದು ಹುಡುಗಿ ಹುಡುಕ್ತಿರಿ, ಅಂತದ್ದ ಒಂದು ಮನಿ ಹುಡುಕ್ತಿರಿ, ಅಂತದ್ದ ಒಂದು ಜೀವನ ನಡ್ಸಕ್ ಶುರು ಮಾಡ್ತೀರಿ, ಬಕರ ಆಗ್ತೀರಿ. ಯಾಕ? ಸಂಪೂರ್ಣ ಪ್ರಜ್ಞೆಯನ್ನು ಯೂಸ್ ಮಾಡಿ ನೀವು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಲಿಲ್ಲ. ಅಲ್ಲಿ ಕೇವಲ ಕಿವಿ ಮತ್ತು ಕಣ್ಣು ಇವೆರಡೇ ಪ್ರಜ್ಞೆಗಳನ್ನು ಯೂಸ್ ಮಾಡಿ ನೀವು ಅಲ್ಲಿ ಏನ್ ಮಾಡಕತ್ತಿದ್ರಿ, ಪ್ರೀತಿ ಮಾಡೋದು, ಮದುವೆ ಆಗೋದು, ಆ ರೀತಿ ಕನಸುಗಳನ್ನು ಕಾಣಕ್ ಶುರು ಮಾಡಿದ್ರಿ. ಸಂಪೂರ್ಣ ಪ್ರಜ್ಞೆ ಇಲ್ಲ, ಬಕರ ಇಸ್ ಬೌಂಡ್ ಟು ಬಿ ಹ್ಯಾಪನ್, ಬಕರ ಆಗ್ಲೇಬೇಕಾಗ್ತದ. ಹಂಗೆ ಈ ಎರಡು ಪ್ರಜ್ಞೆಗಳದು. ಹಂಗ ಮೂರು ಪ್ರಜ್ಞೆಗಳು, ಕಣ್ಣು, ಕಿವಿ, ಮೂಗುಪ. ಮೂಗಿನಿಂದನೂ ಕೂಡ ಒಂದು ಯಾವ್ದೋ ಒಂದು ಸ್ಮೆಲ್ ಇರ್ತದ, ಅಲ್ಲಿ ಒಂದು ಏನೋ ಒಂದು ಸ್ಮೆಲ್ ಬರ್ತಿರ್ತದ, ಅಥವಾ ಏನೋ ಒಂದು ಮೂರರಿಂದ ಯೂಸ್ ಮಾಡ್ತೀವಿ, ಮತ್ತೆ ಬಕರ ಆಗ್ತೀವಿ. ಬಾಯಿ ಮೂಗ್ಲಿಂದ ಯೂಸ್ ಮಾಡ್ತಿರ್ತೀವಿ, ಬಕರ ಆಗ್ತಿರ್ತೀವಿ. ಈ ರೀತಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಕಣ್ಣು ಮುಚ್ಚಂತಾರ, ಕಣ್ಣು ಮುಚ್ಚಿರ್ತೀವಿ, ಕೈಯಾಗ ಒಂದು ಇಡ್ಲಿ ಕೊಡ್ತಾರ, ಇಡ್ಲಿ ಮೂಗು ನೋಡ್ತೀವಿ ಅಂತ, ಆ ಮೂಗು ಹಾಕ್ತಿವಿ, ತಿಂತಿದ್ವಿ, ತಿಂದ ತಕ್ಷಣ ನಾವು ಎರಡು ಇಡ್ಲಿನ ತಿಂದಿನಂತ ತಿಂತಿದ್ವಿ, ಬೆಳಗ್ಗೆ ಆದ್ಮೇಲೆ ಲೂಸ್ ಮೋಷನ್ ಆಗ್ತದ, ಎರಡು ಕಡೆಯಿಂದ ಬಕರ ಆದಿವಿ ನಾವು. ಈ ರೀತಿ ಸಂಪೂರ್ಣ ಪ್ರಜ್ಞೆಯನ್ನು ಯೂಸ್ ಮಾಡಿದ್ರೆ ಬಕರ ಆಗಂಗಿಲ್ಲ. ಕೇವಲ 2, 3, 1 ಈ ಒಟ್ಟು 6ರೊಳಗಡೆ ಒಂದನ್ನು ಮಿಸ್ ಮಾಡಿದ್ರು ಕೂಡ ನೀವು ಬಕರ ಆಗುವ. ಸಂಪೂರ್ಣ ಪ್ರಜ್ಞೆಯನ್ನು ಯೂಸ್ ಮಾಡಿದವನು ಈ ಜಗತ್ತಿನಲ್ಲಿ ಬಕರ ಆಗೋದಿಲ್ಲ. ಒಬ್ಬರ ಕಾರನ್ನ ನೋಡಿದ್ರಿ, ಆ ಕಾರ್ ನನ್ನ ಹತ್ರ ಯಾಕಿಲ್ಲ ಅಂತ ಯೋಚನೆ ಮಾಡ್ತಿದ್ರಿ ಅಂದ್ರ ಕಣ್ಣಿನ ಪ್ರಜ್ಞೆಯನ್ನಷ್ಟೇ ನೋಡ್ತಾ ಇದ್ದೀರಿ. ಒಬ್ಬ ಏನೋ ಒಂದು ತಿನ್ಸು ಅವ್ನು ತಿಂತಾ ಇದ್ದಾನೆ, ಆ ರೀತಿ ತಿನ್ನುವ ಭಾಗ್ಯ ನನಗಿಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ ಬಾಯಿಯ ಪ್ರಜ್ಞೆಯನ್ನಷ್ಟೇ ಯೋಚನೆ ಮಾಡ್ತಾ ಇದ್ದೀರಿ. ಹಾಗಾದ್ರ ಸಂಪೂರ್ಣ ಪ್ರಜ್ಞೆಯನ್ನು ಫಸ್ಟ್ ಜಾಗೃತಗೊಳಿಸಿಕೊಂಡು ಈ ಜಗತ್ತನ್ನ ಸರ್ವ ಪ್ರಜ್ಞೆಯಿಂದ ನೀವು ನೋಡಿದಿರಿ ಅಂದ್ರ ನಿಮಗೆ ಯಾವುದೇ ರೀತಿ ಸೆನ್ಸೇಷನ್ಸ್ಗಳು ಹೊರಗಡೆ ಬರಂಗಿಲ್ಲ. ಸೆನ್ಸೇಷನ್ಸ್ಗಳು ಹೊರಗಡೆ ಬರಂಗಿಲ್ಲ ಅಂದ್ಮೇಲೆ ಕ್ರೇವಿಂಗ್ಗಳು ಬರಂಗಿಲ್ಲ. ಕ್ರೇವಿಂಗ್ಗಳು ಬರಂಗಿಲ್ಲ ಅಂತಂದ್ಮೇಲೆ ಬಿಡ್ತೀನಿ ಅಥವಾ ಕ್ರೇವಿಂಗ್ ಹೋಗ್ತಾವ ಅನ್ನುವ ಹೆದರಿಕೆ ಇರಂಗಿಲ್ಲ. ಹೋಗ್ತಾವ ಅನ್ನೋ ಹೆದರಿಕೆ ಇರಂಗಿಲ್ಲ ಅಂದ್ಮೇಲೆ ಜೀವನ ಹಾರ್ಮೋನಿಯಸ್ ಆಗಿರ್ತದೆ. ಹ್ಯಾಪಿನೆಸ್ ಅನ್ನಂಗಿಲ್ಲ, ಹಾರ್ಮೋನಿಯಸ್ ಆಗಿರ್ತದ, ಸಹಬಾಳ್ವೆಯದಲ್ಲಿರ್ತದ, ಪ್ರೆಸೆಂಟ್ ಒಳಗಿರ್ತದ, ಆರಾಮಾಗಿರ್ತದ, ನಿಶ್ಚಲವಾಗಿರ್ತದ, ದೃಷ್ಟಾಭಾವನದೊಳಗಿರ್ತದ, ಅರ್ಹಂತ ಆಗಿರ್ತದ, ಕೈವಲ್ಯದೊಳಗಿರ್ತದ. ನೀವೆಲ್ಲ ಹೆಸರುಗಳನ್ನು ಕೊಟ್ಟರು ಅವರು ಹೇಳ್ತಾ. ದಟ್ಸ್ ವೈ ದ ಫಸ್ಟ್ ಥಿಂಗ್ ಇಸ್ ದ್ಯಾಟ್ 6 ಪ್ರಜ್ಞೆಗಳನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮಲ್ಲಿ ಸೆನ್ಸೇಷನ್ಸ್ಗಳು ಕಡಿಮೆ ಆಗ್ತಾರೆ. ಓಕೆಪ್ಪ, ಶಾಪಿಂಗ್ ಮಾಲ್ದ ಎಕ್ಸಾಂಪಲ್ ಕೊಟ್ಟೆ. ಕಣ್ಣು ನೋಡಿತು, ಸಿಗ್ನಲ್ ಕೊಡಕತ್ತದ, ಎನಿಮಿ 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 ಸಿಗ್ನಲ್ ಕೊಡ್ತದೆ. ಹೇಳ್ತೀನ ನೀನ್ ಅಷ್ಟೇ ಬ್ಯಾಡೋ, ಕಿವಿನೂ ಕೊಡ್ಲಿ ಎನಿಮಿ ಅದನ್ನಂತೇಳಿ. ಇಸ್ ದೇರ್ ಎನಿಮಿ ಅಂತ ಕೇಳ್ತದ ಮೈಂಡ್. ಆ ಕಣ್ಣು ಹೇಳ್ತದೆ ಎಸ್ ಸರ್, ಹಿ ಸ್ಟ್ಯಾಂಡಿಂಗ್ ದೇರ್ ಅಂತ ಹೇಳ್ತದ. ಓಕೆ, ಇಸ್ ದೇರ್ ಎನಿಮಿ ಅಂತ ಇಯರಿಗೆ ಕೇಳ್ತದೆ. ನೋ ಸರ್, ಐ ಆಮ್ ನಾಟ್ ಲಿಸ್ನಿಂಗ್ ಎನಿ ವರ್ಡ್ಸ್ ಫ್ರಮ್ ಹಿಮ್, ಐ ಥಿಂಕ್ ಹಿ ಇಸ್ ವೆರಿ ಫಾರ್ ಅವೇ ಫ್ರಮ್ ಮೀ, ನೋ ಹಾರ್ಮ್ ಅಂತ ಇದು ಹೇಳ್ತದ. ಓಕೆ, ಇಸ್ ದೇರ್ ಎನಿಮಿ ಅಂತ ಟಚ್ ನಾಲಿಗೆ ಕೇಳ್ತದ. ನೋ, ಐ ಹ್ಯಾವ್ ನಾಟ್ ಲಿಕ್ಡ್ ದ ಎನಿಮಿ, ಎನಿಮಿ ನನಗೆ ಅರಿವಿಗೆ ಬಂದಿಲ್ಲ ಸರ್ ಅಂತ ಹೇಳ್ತದೆ. ಓಕೆ, ನೋ ಪ್ರಾಬ್ಲಮ್. ಅವಾಗ ಕಣ್ಣಿಗೆ ಹೇಳ್ತೀನಿ, ಏಯ್ ನೀನು ಒಬ್ಬನೇ ನೋಡಿಯಲ್ಲ, ಸಮಾಧಾನದಿಂದಿರು. ನೀ ಯಾಕೆ ಎಂಟೈರ್ ಸಿಸ್ಟಮನ್ನ ಏನದು ಆಕ್ಟಿವೇಟ್ ಮಾಡಾಕತ್ತಿದಿ? ಒಬ್ಬ ಎನಿಮಿ ನೋಡಿದ ತಕ್ಷಣ ಎಂಟೈರ್ ಸಿಸ್ಟಮ್ ಯಾಕೆ ಆಕ್ಟಿವೇಟ್ ಮಾಡ್ತಿದಿ? ನಿನಗೆ ಅಷ್ಟೇ ಎನಿಮಿ ಅವ, ನಮ್ಮ ಉಳಿದವ್ರಿಗೆ ಯಾವ ಸೆನ್ಸೇಷನ್, ಯಾವ ಇವು ಆರ್ಗನ್ಸ್ಗೂ ಕೂಡ ಅವ ಎನಿಮಿ ಅಲ್ಲವ. ನಿನ್ನ ಸಲುವಾಗಿ ನಾನು ಯಾಕೆ ಬಲಿ ಆಗಲಿ, ಸುಮ್ಕುಂದ್ರು ಅಂತ ಕಣ್ಣನ್ನು ಸುಮ್ಕುಂದ್ರಿಸ್ತೀವಿ. ಅರ್ಧದಾ? ಓಕೆ, ಇಲ್ಲಿಂದ ಒಂದು ಯಾವುದೋ ಒಂದು ಬೈಗಳ ಬರ್ತೈತಿ. ಬೈಗಳ ಒಂದು ಜೋರ, ರಾಜಶೇಖರ ಬದಮಾಸ್ ಅಂತ ಹೇಳಿ ಒಂದು ಯಾವುದೋ ಒಂದು ಬೈಗಳ ಬರ್ತೈತಿ. ಬೈಗಳ ಬಂದ ತಕ್ಷಣ ನನ್ನ ಒಳಗಡೆ ಸೆನ್ಸೇಷನ್ಸ್ ಬರ್ತಾವ. ಸಾರ್ ಅವ ನನಗೆ ಬೈದ ಅಂತೇಳಿ ಒಳಗೆ ಹೇಳ್ತೀನಿ ನಾನು. ಅವಾಗ ಏನ್ ಬರ್ತೈತ ಒಳಗಡೆಯಿಂದ ಒಂದು ಆರ್ಡರ್ ಬರ್ತದೆ. ಇಸ್ ದೇರ್ ಎನಿಮಿ ಐ ಅಂತ ಕೇಳ್ತದೆ, ಕಣ್ಣನ್ ಕೇಳ್ತದೆ. ನೋ, ಐ ಹ್ಯಾವ್ ನಾಟ್ ಸೀನ್ ಎನಿ ಒನ್. ಐ ಥಿಂಕ್ ಇದು ಲೌಡ್ ಸ್ಪೀಕರ್, ಒಂದು ಸ್ಪೀಕರ್ ಹಚ್ಚಾರ, ಸ್ಪೀಕರ್ ಇದ್ದ ಬರಾಕತ್ತದ. ಎನಿಮಿ ಇಸ್ ನಾಟ್ ದೇರ್ ಹಿಯರ್ ಅಂತೇಳಿ ಕಣ್ಣು ಹೇಳ್ತದ. ಇಟ್ಸ್ ಓಕೆ. ಮೂಗು, ಸರ್ ನೋ ಸರ್, ಈಸ್ ನಾಟ್ ಅರೌಂಡ್ ಮೀ, ನನಗೆ ಯಾವುದೇ ರೀತಿಯ ಸ್ಮೆಲ್ ಬಂದಿಲ್ಲ ಎನಿಮಿದು, ಹಾಗಾಗಿ ಅವ್ ಬೈದವ್ರದ್ದು ಇದರದ್ದು ಯಾವ್ದು ಸ್ಮೆಲ್ ಬಂದಿಲ್ಲ ನನಗ. ಓಕೆ, ರೈಟ್. ಓಕೆ, ನೋ ಪ್ರಾಬ್ಲಮ್. ಟಚ್, ಯಾವ್ದಾರ ಎನಿಮಿ ಬಂದು ನಿನ್ ಬಡ್ದಾನನು, ಅವ್ನು ಬೈಕೊಂತ ನಿನ್ ಬಡ್ದಾನನು, ಟಚ್ ಅಂತ ಕೇಳ್ತದ. ನೋ ನೋ, ನೋ ಟಚ್, ಯಾರಿಂದ ನಮ್ಗೆ ಟಚ್ ಆಗಿಲ್ಲ. ಅವನ ಕಿವಿಗೆ ಹೇಳ್ತೀನಿ, ಏಯ್ ಕಿವಿ ಸುಮ್ ಕೂತ್ಕೋ, ಅದು ಸೌಂಡ್ ಬಾಕ್ಸ್ ಆಯ್ತದ. ಸೆನ್ಸೇಷನ್ ಯಾಕೆ ಹುಟ್ಟಾಕ್ಸ್ತೀವಿ? ಎಂಟೈರ್ ಮಷಿನ್ ಯಾಕೆ ಆನ್ ಮಾಡೋದು? ಕೇವಲ ಕೇಳಿದ ತಕ್ಷಣ, ಕೇವಲ ನೋಡಿದ ತಕ್ಷಣ ಯಾಕೆ ಆನ್ ಮಾಡೋದು? ಕೇವಲ ಕೇಳಿದ ತಕ್ಷಣ ಯಾಕೆ ಆನ್ ಮಾಡೋದು? ಕೇವಲ ನಾಲಿಗೆಯಿಂದ ಯಾಕೆ ಆನ್ ಮಾಡೋದು? ಅರ್ಥಾಯ್ತಾ? ಈ ರೀತಿ 5 ಇಂದ್ರಿಯಗಳು ಪ್ಲಸ್ ಮನಸ್ಸು ಹಿಂದ್ಗಡೆ ಏನೋ ಇವ್ಯಾಲ್ಯೂಯೇಟ್ ಮಾಡಕತ್ತಾನಲ್ಲ, ಅವನು ಮೇನ್ ಭಾಳ ಇಂಪಾರ್ಟೆಂಟ್. ಆಲ್ ಡ್ರೈವರ್ ಆಫ್ ಆಲ್ ದೀಸ್ 5 ಸೆನ್ಸಸ್.
ಇವನು ಡ್ರೈವ್ ಮಾಡೋವನು, ಅವನು ಪ್ರಜ್ಞೆ ಒಳಗಿದ್ದಾನೆ. ಈ ರೀತಿ 6 ಪ್ರಜ್ಞೆಗಳು ಸರಿಯಾಗಿ ನಿಮ್ಮಲ್ಲಿ ವರ್ಕ್ ಮಾಡ್ತಿದ್ವು ಅಂತಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿ ಒಳಗಡೆ ಸೆನ್ಸೇಷನ್ಸ್ ಆಗಲ್ಲ ಅಂದ್ರೆ ಕ್ಲಿಂಗಿಂಗ್ ಆಗಲ್ಲ ಅಂದ್ರೆ ಓವರ್ ಥಿಂಕಿಂಗ್ ಆಗಲ್ಲ ಅಂದ್ರೆ ಹೆಪಜಡಸ್ ಆಗಲ್ಲ ಅಂದ್ರೆ ಹಾರ್ಮೋನಿಯಸ್ ಇರ್ತದ ಆರಾಮಿರ್ತೀವಿ. ಎಷ್ಟು ಚೆನ್ನಾಗಿದೆ ಅರ್ಥದ. ದಟ್ಸ್ ವೈ ಯಾಕೆ ಈ ಕಂಟ್ರೋಲ್ ಹೆಂಗ್ ಮಾಡ್ಬೇಕಂದ್ರ ಯು ಅನಲೈಸ್ ಯುವರ್ ಓವರ್ ಥಿಂಕಿಂಗ್. ನೀವು ಮಾಡ್ತಕ್ಕಂಥ ಓವರ್ ಥಿಂಕಿಂಗ್ ರೀಸನೇಬಲ್ ಇದೆನಾ, ಸ್ವಲ್ಪ ದಿನಾಲು ಸ್ವಲ್ಪ ಅವೈಲೇಬಲ್ ಅದನ್ನೇನು ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಅವ್ರು ಪ್ರಾಪರ್ಟಿ ಮಾಡಿಬಿಟ್ರು, ನನ್ನ ಹತ್ರ ಪ್ರಾಪರ್ಟಿ ಇಲ್ಲ, ಅವ್ರು ಕಾರ್ ತೊಗೊಂಡ್ಬಿಟ್ರು, ನಾ ಕಾರ್ ತೊಗೊಂಡಿಲ್ಲ. ದಿಸ್ ಒನ್ ವೇ ಆಫ್ ಥಿಂಕಿಂಗ್. ಕಿವಿಗೆ ಕಾರ್ ಬೇಕಾಗಿಲ್ಲ, ಕಣ್ಣಿಗಷ್ಟೇ ಕಾರ್ ಬೇಕಾಗ್ಯಾವ, ಯಾಕೆ ಕಷ್ಟಪಡ್ಲಿ ನಾನು? ಅಂಡರ್ಸ್ಟುಡ? ಅಲ್ಲೊಂದು ದೊಡ್ಡ ಕನ್ಸಲ್ಟೇಟರ್ ಅಂತ ಯಾರೋ AR ರೆಹಮಾನ್ ಅವರೆಲ್ಲ ಬಂದು ಕನ್ಸಲ್ಟ್ ಮಾಡ್ತಾ ಇದಾರಂತ, ಅಲ್ಲಿ ಹೋಗಿ ಹಾಡು ಕೇಳ್ಬೇಕಂತ ಆಸೆ ಆಗತ್ತದ. ಬಟ್ ಹೋಗ್ಬೇಕಾದ್ರೆ ಗಾಡಿ ಇಲ್ಲ, ಆಮೇಲೆ ದುಡ್ಡಿಲ್ಲ, ಪೆಟ್ರೋಲ್ ಇಲ್ಲ. ನಾ ಹೆಂಗಾರ ಮಾಡಿ ನಾ AR ರೆಹಮಾನ್ ನನ್ನ ಭಕ್ತ ಇದ್ದಾನೆ, ನಾನು ಯಾರು ನಮ್ಮ ಗುರುಗಳಿದಾರ, ನಾವು ಅವ್ರ ಹಾಡುಗಳನ್ನು ಕೇಳಲೇಬೇಕು. ಬಟ್ ಈ ಸಮಯದೊಳಗಡೆ ನನ್ನಲ್ಲಿ ಯಾವುದೇ ರೀತಿ ಫೆಸಿಲಿಟಿಗಳಿಲ್ಲ. ಅಯ್ಯೋ ಹೋಗ್ಬೇಕು, ನಾ ಹೆಂಗಾರ ಮಾಡಿ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಒಳಗಡೆ ಒಂದು ಪ್ರಜ್ಞೆ ಹೇಳ್ತದೆ, ಲೇ ಕಿವಿ, AR ರೆಹಮಾನು ನಿನಗಷ್ಟೇ, ನಾಲಿಗೆಗೆ AR ರೆಹಮಾನ್ಗೂ ಸಂಬಂಧ ಇಲ್ಲ. ಲೇ ಕಿವಿ, ಚರ್ಮಕ್ಕೂ AR ರೆಹಮಾನ್ಗೂ ಸಂಬಂಧನೇ ಇಲ್ಲ. ಹಾಗಾಗಿ ನಿನ್ನ ಒಬ್ಬನ ಸಲುವಾಗಿ ಎಂಟೈರ್ ಬಾಡಿ ಎತ್ಕೊಂಡು ಅಲ್ಲಿ ಹೋಗ್ಬೇಕು. ಮತ್ ನೀನ್ ಟೆನ್ಷನ್ ಪಡೋದಲ್ದ ಎಂಟೈರ್ ಬಾಡಿನ ಟೆನ್ಷನ್ ಪಡಕತ್ತೀವಿ. ವಿ ವಿಲ್ ನಾಟ್ ಅಗ್ರಿ ವಿತ್ ಯು. ಇಫ್ ಎವ್ರಿಥಿಂಗ್ ಕಮ್ಸ್ ಪ್ರಾಪರ್ಲಿ ದೆನ್ ವಿ ವಿಲ್ ಗೋ. ಯಾರೋ ಒಬ್ರು ಬಂದು ಕರ್ಕೊಂಡು ಹೋದ್ರ ಹೋಗೋಣ, ಅಥವಾ ನಿನ್ನ ಹತ್ರ ದುಡ್ಡು ಇತ್ತಂದ್ರ ಹೋಗು. ಕಷ್ಟಪಟ್ಟು ಪೇಚಾಡ್ ಯಾಕೆ ಕೂರ್ತಿ? ಕೇವಲ ನಿನ್ನ ಸಲುವಾಗಿ ನಾನು ಮಾಡಂಗಿಲ್ಲ. ಬಿಕಾಸ್ ವಿ ವಾಂಟ್ ಆಲ್ ಫಾರ್ ಯು +1 6 ಇಂದ್ರಿಯಗಳು ಇನ್ವಾಲ್ವ್ ಆಗ್ಬೇಕು ನನಗೆ. ಅಂಥದಕ್ಕೆ ಮಾತ್ರ ನಾ ಹ್ಯಾಪಿನೆಸ್ ಅಂತ ಕರಿತೀನಿ. ಒಂದೊಂದಕ್ಕೆ ನಾ ಬೆಲೆ ಕೊಡಂಗಿಲ್ಲ. ದಿಸ್ ಇಸ್ ವಾಟ್ ದ ಸೆನ್ಸಸ್ ಅಂಡ್ ಸೆನ್ಸೇಷನ್ಸ್. ಇದು ಆಟ ಇದು. ಹಾಗಾಗಿ ನಾವು 5 ರೀತಿಯ ಪ್ರಜ್ಞೆಗಳನ್ನು ಜಾಗೃತ ಮಾಡಬೇಕು. ಓಕೆ, ಜಾಗೃತ ಮಾಡ್ಬೇಕಾದ್ರೆ ಫಸ್ಟ್ ಮತ್ತೆ ಸೆನ್ಸೇಷನ್ಸಿಗೆ ಬರ್ತೀನಿ. ಸ್ವಲ್ಪ ಇದು ಮಿಕ್ಸ್ ಆಗ್ತಾ ಇದಾವೆ ಟಾಪಿಕ್ನ. ನೀವು ಆಫ್ಲೈನಲ್ಲಿ ಇದ್ದಾಗ ನಿಮಗೆ ಇದ್ರದ್ದು ಅನುಭವಗಳನ್ನ ಮಾಡಿಸ್ಬೋದು ನಾವು. ಬಟ್ ವಿಡಿಯೋನು ದೊಡ್ಡದಾಗಬಾರ್ದಂತ ಒಂದು ಆಸೆ ಇರ್ತದ, ಪ್ಲಸ್ ಮೆಸೇಜ್ ಕನ್ವೆ ಆಗ್ಬೇಕಂತ ಇರ್ತದೆ.